ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ರೀತಿಯಲ್ಲಿ ಮತ್ತು ಟೇಸ್ಟಿಯಾಗಿ ಮನೆಯಲ್ಲೇ ಹೇಗೆ ನಾವು ಹಾಗಲಕಾಯಿ ಚಿಪ್ಸನ್ನು ಮಾಡ್ಕೊಬೋದು. ಹೊರಗಡೆ ತಿನ್ನೋದ್ರಿಂದ ಆರೋಗ್ಯ ಹಾಳಾಗ್ಬೋದು, ಅದು ಸಹಜ ಮತ್ತು ನಿಜ ಕೂಡ ಹೌದು. ಹಾಗೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು ಹೇಗೆ, ಏನೆಲ್ಲ ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹಾಗಲಕಾಯಿ ಚಿಪ್ಸ್ ಮಾಡಲಿಕ್ಕೆ ನಾನು ಹಾಗಲಕಾಯಿಗಳನ್ನು ನೀಟಾಗಿ ವಾಶ್ ಮಾಡಿ ಸ್ಲೈಸಿಯಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಒಂದು ಶೈನಿಂಗ್ ಕಾಣ್ತಾ ಇರ್ಬೋದು. ಏನಕ್ಕೆ ಈ ಥರ ಶೈನಿಂಗ್ ಇದೆ ಅಂತ ತುಂಬ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಲಕಾಯಿ ಕಹಿ ಇರೋದ್ರಿಂದ ನಾವು ಸ್ವಲ್ಪ ರುಚಿ ಅಂದರೆ ಉಪ್ಪು ಪುಡಿಯನ್ನು ಆ್ಯಡ್ ಮಾಡಿ ಒಂದು 10 ನಿಮಿಷಗಳ ಕಾಲ ಈ ಥರ ಬಿಟ್ಟರೆ ಶೈನಿಂಗ್ ಬರುತ್ತೆ, ಹಾಗೆ ಅದರಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಕಹಿ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಇವಾಗ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಕಲರಿಂಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನು 2 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಹಾಗೆ ಗರಂ ಮಸಾಲ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿಣ, ಹಾಗೆ ಕಾರ್ನ್ಫ್ಲೋರ್. ಇದು ಕಾರ್ನ್ಫ್ಲೋರ್ ಬಂದು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕಣ್ಣು ಅಳತೆ ಗೊತ್ತಾಗುತ್ತೆ, ನೀವು ಸ್ಪೂನ್ ಅಳತೆ ಬೇಕಾದರೆ ಮಾಡ್ಕೊಬೋದು. ಇಷ್ಟು ಸಾಕು ನನಗೆ. ನೆಕ್ಸ್ಟ್ ಮುಂಚೆನೇ ನಾವು ರುಚಿಯನ್ನು ಆ್ಯಡ್ ಮಾಡಿರೋದ್ರಿಂದ ನಾವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೆಕ್ಸ್ಟು ಇದರೊಳಗಡೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಬೇಕು. ಆಯಿಲ್ ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿ ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ನಾವು ಇದು ಏನಪ್ಪ ಅಂದರೆ ಹಾಗಲಕಾಯಿ ನೀರಿನ ಅಂಶ ಇರೋದ್ರಿಂದ ನಾವು ನೀರನ್ನು ಹಾಕ್ಕೊಳ್ತಾ ಇಲ್ಲ. ನಾನು ಹೀಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ನಾನು ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿಲ್ಲ. ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಂದು 1 ಅವರ್ ಆದರೂ ಮ್ಯಾರಿನೇಟ್ ಆಗಲೇಬೇಕು. ಏಕೆ ಅಂತ ಅಂದರೆ ಹಾಗಲಕಾಯಿ ಚಿಪ್ಸು ನೀಟಾಗಿ ಒಂದು ರುಚಿ ಇಟ್ಕೊಳ್ಬೇಕು. ಹಾಗೆ ಖಾರವಾಗಲಿ ಒಂದು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದಷ್ಟನ್ನು ಸಂಪೂರ್ಣವಾಗಿ ಅದು ಹೀರ್ಕೊಬೇಕು. ಅದಕ್ಕೋಸ್ಕರ ನಾನು ನೀರನ್ನು ಕೂಡ ಆ್ಯಡ್ ಮಾಡಿಲ್ಲ. ಇದೇ ನೀರು ಬಿಟ್ಕೊಳ್ಳುತ್ತೆ ಆ್ಯಕ್ಚುಲಿ. ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಇವಾಗ ಒಂದು ಪ್ಲೇಟನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ 1 ಅವರ್ ಆದಮೇಲೆ ನಾವು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಇವಾಗ ಇದು 1 ಅವರ್ ಆಗಿದೆ ನೋಡಿ. ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ. ನೀಟಾಗಿ ಮಸಾಲೆ ಎಲ್ಲ ನೋಡ್ತಾ ಇರ್ಬೋದು ನೀವು, ಎಳ್ಕೊಂಡಿದೆ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ. ಒಂದು 1/4 ಲೀಟ್ರ್ ಇಟ್ಟಿದ್ದೀನಿ, ಜಾಸ್ತಿ ಇಟ್ಟಿಲ್ಲ. ಎಣ್ಣೆ ಕೂಡ ಕಾದಿದೆ. ನೆಕ್ಸ್ಟ್ ನಾವು ಒಂದೊಂದಾಗಿ ಬಿಟ್ಕೊಬೇಕು. ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು. ಹೀಗೆ ನೋಡ್ತಾ ಇರ್ಬೋದು, ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇದು ಕ್ರಿಸ್ಪಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಹೀಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ರೀತಿಯಾಗಿ ನಾವು ಉಲ್ಟಾ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ಡೀಪ್ ಫ್ರೈ ಆಗಬೇಕು. ಏಕೆಂದರೆ ನಾವು ಚಿಪ್ಸ್ ಮಾಡ್ತಾ ಇರೋದ್ರಿಂದ ತಿನ್ನಬೇಕಾದ್ರೆ ಅದು ಗರಿ ಗರಿಯಾಗಿರಬೇಕು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು. ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ನಾನು ಯಾವುದೇ ರೀತಿ ಹೊರಗಡೆ ಅಂದರೆ ಬೇರೆ ರೀತಿ ಪೌಡರ್ಗಳನ್ನ ಯೂಸ್ ಮಾಡಿಲ್ಲ. ಮನೇಲಿರೋದನ್ನೇ ನಾನು ಆ್ಯಡ್ ಮಾಡಿ ನಾನು ಈ ರೀತಿಯಾಗಿ ಹಾಗಲಕಾಯಿ ಚಿಪ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಸೌಂಡ್ ಗೊತ್ತಾಗುತ್ತೆ ನಾನು ಹಾಕಬೇಕಾದ್ರೆ ಎಷ್ಟು ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಹೇಳಿ. ಈ ಥರ ಸೌಂಡ್ ಬರಬೇಕು ಹಾಕಬೇಕಾದ್ರೆ. ಇದೇ ರೀತಿ ನಾನು ಎಲ್ಲವನ್ನು ಫ್ರೈ ಮಾಡ್ಕೊಳ್ತೇನೆ. ಇವಾಗ ಇವು ಕೂಡ ಫ್ರೈ ಆಗಿದ್ದಾವೆ. ಇವನು ನೆಕ್ಸ್ಟು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡೊಮ್ಮೆ ಟೇಸ್ಟ್ ಮಾಡಿ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆ ತಿನ್ನೋದ್ರಿಂದ ಆರೋಗ್ಯ ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ಮನೆಯಲ್ಲೇ ಮಾಡೋದು. ಸೊ ನಾನು ನಿಮಗೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಮಾಡಿದ್ರೆ ಯಾವ ಥರ ಪುಡಿ ಆಗ್ತಾಯಿದೆ, ಈ ರೀತಿ ಇರಬೇಕು ಚಿಪ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.